ಇನ್ನು ಮಲೆನಾಡು ಭಾಗದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ನದಿಗಳ ಆರ್ಭಟ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ತುಂಗಾ ಡ್ಯಾಮ್ನಿಂದ 80,000 ಕ್ಯೂಸೆಕ್ಕು ಹೆಚ್ಚು ನೀರನ್ನು ಹೊರಬಿಟ್ಟಿರೋದ್ರಿಂದ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಹರಿಹರದಲ್ಲಿ ತುಂಗಭದ್ರಾ ನದಿಯನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ. ನದಿ ಪಾತ್ರದಲ್ಲಿ ನೀರು ರಭಸವಾಗಿ ಹರಿತಾ ಇದ್ದು ಸ್ವಲ್ಪ ಯಾಮಾರಿದ್ರೂ ಕೂಡ ಅಪಾಯ ಕಟ್ಟಿಟ್ಬುತ್ತಿ. ಕೆಲವರಂತೂ ನದಿಗಿಳಿದು ಹುಚ್ಚಾಟ ಮಾಡ್ತಿದ್ದಾರೆ. ಹೀಗಿದ್ರೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನಾಗಲಿ ನಗರ ಪಾಲಿಕೆ ಸಿಬ್ಬಂದಿಗಳನ್ನಾಗಲಿ ನಿಯೋಜನೆ ಮಾಡಿಲ್ಲ ಅಂಥೇಳಿ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ನದಿಯ ನೀರು ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಜಗಳೂರು, ಮಾಯಕೊಂಡ, ಹೊನ್ನಾಳಿ ಸೇರಿದಂತೆ ಹಲವು ಭಾಗದ ರೈತರಿಗೆ ಸಂತಸಕ್ಕೂ ಕಾರಣವಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು ನಾವು ದೃಶ್ಯ ನೋಡೋದಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ, ಹೊನ್ನಳ್ಳಿ ಈ ಮೂಲಕ ಹರಿತಾ ಇರುವಂತಹ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ರೈತರಿಗೆ ಸಾಕಷ್ಟು ಒಂದು ಸಂತಸವು ಕೂಡ ಮನೆ ಮಾಡಿರುವಂಥದ್ದು. ಯಾಕಂದರೆ ದಾವಣಗೆರೆ ಭಾಗದಲ್ಲಿ ಬರದ ಛಾಯೆ ಆವರಿಸಿದೆ. ಯಾಕಂದರೆ ಕಳೆದ ಆಗಸ್ಟ್ನಿಂದಲೂ ಕೂಡ ಅಂದರೆ ಜೂನ್ ಜುಲೈಯಲ್ಲೂ ಕೂಡ ಯಾವುದೇ ರೀತಿಯಂತಹ ಮಳೆ ಇಲ್ಲ. ಆಗಸ್ಟ್ ಪ್ರಾರಂಭದಲ್ಲಿ ತುಂತುರು ಮಳೆ ಆಗ್ತಾಯಿದೆ. ಆದರೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ತುಂಗಾ ನದಿ ಸಾಕಷ್ಟು ಮೈದುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ತುಂಗಾ ನದಿಯಿಂದ 82,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಕೂಡ ನದಿಯಿಂದ ಹೊರ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿರುವಂತಹ ತುಂಗಭದ್ರಾ ನದಿಗೆ ಇದೇ ಮೂಲಕ ಹಾದು ಹೋಗುವಂತಹ ಏನು ಹೊನ್ನಳ್ಳಿ ಆಗಿರ್ಬೋದು, ಹರಪನಹಳ್ಳಿ, ದಾವಣಗೆರೆ ಮತ್ತು ಹರಿಹರ ಈ ಭಾಗದ ರೈತರು ಕೂಡ ಸಾಕಷ್ಟು ಸಂತಸ ಕೂಡ ಮನೆ ಮಾಡಿರುವಂಥದ್ದು. ಯಾಕಂದರೆ ದಾವಣಗೆರೆ ಆಗಿರ್ಬೋದು, ಹರಪನಹಳ್ಳಿ, ಹೊನ್ನಳ್ಳಿ ಈ ಭಾಗದ ರೈತರು ತುಂಗಭದ್ರಾ ನದಿಯನ್ನೇ ಅವಲಂಬಿಸಿರುವಂಥದ್ದು. ಇದರಿಂದಾಗಿ ಯಾವುದೇ ರೀತಿಯಂತಹ ಕೃಷಿಗೆ ತೊಂದರೆ ಆಗಲ್ಲ. ಯಾಕಂದರೆ ಈಗಾಗಲೇ 57 ಕೆರೆ ತುಂಬಿಸುವ ಯೋಜನೆ ಆಗಿರ್ಬೋದು ಮತ್ತು ಸಾಸಿವೆಹಳ್ಳಿ ನೀರಾವರಿ ಯೋಜನೆ ಆಗಿರ್ಬೋದು, ಎಲ್ಲವೂ ಕೂಡ ಈ ತುಂಗಭದ್ರಾ ನದಿಯ ಮೂಲಕನೇ ಲಿಫ್ಟ್ ಇರಿಗೇಷನ್ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಕೂಡ ಈಗಾಗಲೇ ಸರ್ಕಾರ ಕೂಡ ಹಮ್ಮಿಕೊಂಡಿದೆ. ಇದರಿಂದಾಗಿ ರೈತರು ಕೂಡ ಆ ಭಾಗದ ರೈತರು ಕೂಡ ಸಾಕಷ್ಟು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ದಾವಣಗೆರೆ ಆಗಿರ್ಬೋದು ಮತ್ತು ಮಾಯಕೊಂಡ, ಜಗಳೂರು, ಹೊನ್ನಳ್ಳಿ ಈ ಭಾಗದ ರೈತರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಒಂದು ಕಡೆ ಮಳೆ ಇಲ್ಲ, ಇನ್ನೊಂದು ಕಡೆ ತುಂಗಭದ್ರಾ ನದಿಯಲ್ಲೂ ಕೂಡ ನೀರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರಿಂದಾಗಿ ರೈತರು ಕೂಡ ಒಂದು ಕಡೆ ಸಂತಸ ಕೂಡ ಮನೆ ಮಾಡಿದೆ, ಇನ್ನೊಂದು ಕಡೆ ಜನರು ಕೂಡ ಎಂಜಾಯ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ನದಿ ಪಾತ್ರದಲ್ಲಿ ಸಂಪೂರ್ಣ ಬರಿದಾಗಿದ್ದಂತಹ ನದಿಯಲ್ಲಿ ಈಗ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಅವರ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡುವಂತಹ ಕೆಲಸವನ್ನು ಕೂಡ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಒಂದು ಕಡೆ ರಭಸವಾಗಿ ಅಂದರೆ 82,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ನದಿಯಲ್ಲಿ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಸೆಳುಗೆ ಸಿಕ್ಕೊಂಡು ಜನರು ಏನಾದರೂ ಅನಾಹುತ ಆಗ್ಬೋದು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಯಾರು ಕೂಡ ನದಿ ಪಾತ್ರಕ್ಕೆ ಹೋಗಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟರು ಕೂಡ ಸಾಕಷ್ಟು ಜನರು ಕೂಡ ನದಿ ಪಾತ್ರದಲ್ಲೇ ಇರುವಂತಹ ದೃಶ್ಯ ಕೂಡ ನಾವು ನೋಡ್ಬೋದಾಗಿದೆ. ಪ್ರಮುಖವಾಗಿ ದಾವಣಗೆರೆ ಆಗಿರ್ಬೋದು, ಹೊನ್ನಳ್ಳಿ, ಹರಿಹರ, ಹರಪನಹಳ್ಳಿ ಈ ಭಾಗದ ರೈತರು ಕೂಡ ಒಂದು ಕಡೆ ಸಂತಸವು ಕೂಡ ಮನೆ ಮಾಡಿರುವಂಥದ್ದು. ಯಾಕಂದರೆ ಮಳೆ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಬರದ ಛಾಯೆ ಆವರಿಸಿರುವಂಥ ಒಂದು ಕಡೆ ಆದರೆ, ಇನ್ನೊಂದು ಕಡೆ ತುಂಗಭದ್ರಾ ನದಿಯಲ್ಲಿ 82,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು ಮತ್ತು ಬೇರೆ ಬೇರೆ ನೀರಾವರಿ ಯೋಜನೆಗಳ ಮೂಲಕ ಕೆರೆ ತುಂಬಿಸುವಂತಹ ಯೋಜನೆ ಕೂಡ ಇದರಿಂದಾಗಿ ಸಕ್ಸಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರಿಗೆ ಆತಂಕ ಇದೆ. ಯಾಕಂದರೆ ನದಿ ಪಾತ್ರದಲ್ಲಿರುವಂತಹ ಕೃಷಿ ಪ್ರದೇಶಗಳು ಮುಳುಗಡೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದಲ್ಲಿ ಆತಂಕ ಇದೆ. ಇನ್ನೊಂದು ಕಡೆ ಜಗಳೂರು ಆಗಿರ್ಬೋದು, ಮಾಯಕೊಂಡ, ಹರಪನಹಳ್ಳಿ ಈ ಭಾಗದ ರೈತರು ಕೂಡ ಸಂತಸವು ಕೂಡ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್, ಪಬ್ಲಿಕ್ ಟಿವಿ, ದಾವಣಗೆರೆ.